ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ರಾಯರ ದರ್ಶನ ಪಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ನಾನು ಹಿಂಗೆ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ನೋಡಿದೆ, ಲೈಕ್ ತುಂಬಾ ಚೆನ್ನಾಗಿರ್ತಕ್ಕಂತಹ ಫ್ಲವರ್ಸ್ನೆಲ್ಲ ಮಾರ್ತಾಯಿದ್ರು. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಯೆಲ್ಲೋ ಕಲರ್ ಟಮ್ ಆಟೋಸ್ಗಳು, ಇವುಗಳು ನಿಮಗೆ 150 ರುಪೀಸ್ ಕೊಟ್ಟರೆ ರಾಯರ ಆ, ಮನೆ ಬಿಚ್ಚಾಲಿ ಮತ್ತು ಜಪದಕಟ್ಟಿ ಹಾಗೆಯೇ ಪಂಚಮುಖಿ ಆಂಜನೇಯ ಈ ಎಲ್ಲ ಪ್ಲೇಸ್ಗಳ ದರ್ಶನ ಮಾಡಿಸ್ಕೊಂಬಂದ್ಬಿಟ್ಟು ಮತ್ತೆ ಮಂತ್ರಾಲಯಕ್ಕೆ ಬಿಡ್ತಾರೆ. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರಶ್ ಇತ್ತು ಸ್ವಲ್ಪ, ಎಸ್ಪೆಷಲಿ ಸ್ಯಾಟರ್ಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಹಾಗೆಯೇ ಲೈಕ್ ಕಾಮಧೇನುಗಳ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಮತ್ತೆ ರಾಯರ ಮಠದೊಳಗೆ ಹೊರಟ್ವಿ. ಬಟ್ ನಮ್ಮ ಹತ್ರ ಪ್ರೀವಿಯಸ್ ಡೇ ಆಲ್ರೆಡಿ VIP ದರ್ಶನದ ಟಿಕೆಟ್ ಇದ್ದಿದ್ದರಿಂದ ನಮಗೆ ಈಸಿಯಾಗಿ ಒಳಗಡೆ ಹೋಗೋಕ್ಕಾಯಿತು. ಇಲ್ಲ ಅಂತ ಅಂದರೆ ನೀವು ಸರ್ವದರ್ಶನದ ಕ್ಯೂ ಒಳಗೆ ಬರಬೇಕಾಗತ್ತೆ. ಸೊ ಸರ್ವದರ್ಶನದ ಕ್ಯೂ ಒಳಗೆ ಅಂದರೆ ಮಾಂಚಾಲಮ್ಮ ಗುಡಿಯಿಂದ ಬರಬೇಕಾಗತ್ತೆ. ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ. ಬಟ್ ನೀವು ಪಂಚೆ ಉಟ್ಕೊಂಡು ಹೋದರೆ ಮಾತ್ರ ಗಂಡು ಮಕ್ಕಳಿಗೆ VIP ದರ್ಶನದ ಕ್ಯೂ ಅಲ್ಲಿ ಬಿಡ್ತಾರೆ. ಇಲ್ಲ ಅಂತ ಅಂದರೆ ಇವೊಂದು ನಿಮ್ಮ ಹತ್ರ VIP ಟಿಕೆಟ್ ಇದ್ರೂ ಕೂಡ ನಿಮಗೆ ಆ ಕ್ಯೂ ಅಲ್ಲಿ ಬಿಡೋದಿಲ್ಲ. ಸೊ ಹಾಗಾಗ್ಬಿಟ್ಟು ಲೈಕ್ ಮಾರ್ನಿಂಗ್ ನಾವು ಜೀನ್ಸ್ ಹಾಕ್ಕೊಂಡು ಹೋಗಿದ್ದರಿಂದ ನಮಗೆ VIP ಕ್ಯೂ ಅಲ್ಲಿ ಬರೋಕ್ಕಾಗಲಿಲ್ಲ. ಸೊ ಅಗೇನ್ ಲೈಕ್ ಮತ್ತೆ ರಾಯರ ಒಂದು ದರ್ಶನ ಸಿಕ್ತು. ದೇವಸ್ಥಾನದೊಳಗೆ ದರ್ಶನದ ಟಿಕೆಟ್ ಕೌಂಟರಲ್ಲಿ ನಾವು ಹೋಗ್ಬಿಟ್ಟು ನಮಗೆ ನಾವು ಮೃತ್ತಿಕೆ ಪ್ರಸಾದ ಬೇಕು ಅಂತ ಕೇಳಿದಾಗ ಅವರು ನಮಗೆ ನಿಯರ್ ಬೈ ಒಬ್ಬರು ಭಟ್ರ ಮನೆ ಇದೆ, ಅಲ್ಲಿ ಸಿಗತ್ತೆ ಅಂತ ಹೇಳಿದರು. ಅಲ್ಲಿ ಯಾರನ್ನು ಕೇಳಿದ್ರು ನಿಮಗೆ ಈಸಿಯಾಗಿ ಗೈಡ್ ಮಾಡ್ತಾರೆ. ಒಬ್ಬರು ಭಟ್ರ ಮನೆಯಲ್ಲಿ ಆ್ಯಕ್ಚುಲಿ ಮೃತ್ತಿಕೆ ಪ್ರಸಾದ ಸಿಗುತ್ತೆ. ಬಟ್ ನಾವು ಕೇಳಿರೋ ಅರ್ಚಕರ ಹತ್ರ ಲೈಕ್ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆದರೆ ನೀವೇ ಸ್ವಲ್ಪ ತರಿಸ್ಕೊಡಿ ಅಂತ. ಅವರು ಲೈಕ್ ಮಾರ್ನಿಂಗ್ ನಮಗೆ ತರಿಸ್ಕೊಟ್ರು. ಸೊ ಆ ಪ್ರಸಾದಕ್ಕೆ ನೀವು ತಿಳಿದಷ್ಟು ಅವರಿಗೆ ಕಾಣಿಕೆಯನ್ನು ಕೊಡ್ಬೋದು, ಯಾರೂ ಅದನ್ನು ಡಿಮ್ಯಾಂಡ್ ಮಾಡೋದಿಲ್ಲ. ಅಲ್ಲಿ ಮೃತ್ತಿಕೆ ಪ್ರಸಾದ ಜೊತೆಗೆ ಸ್ವಲ್ಪ ಮಂತ್ರಾಕ್ಷತೆ ಕೂಡ ಕೊಟ್ಟಿದ್ರು. ಮತ್ತು ನಮ್ಮ ಹತ್ರ VIP ಟಿಕೆಟ್ ಇದ್ದಿದ್ದರಿಂದ ನಮಗೆ ಪರಿಮಳ ಪ್ರಸಾದ ಕೂಡ ಕೊಟ್ಟರು. ಸೊ ನಾವು ಅಂದ್ಕೊಂಡಂಗೆ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ಮೃತ್ತಿಕೆ ಪ್ರಸಾದ, ಮಂತ್ರಾಕ್ಷತೆ ಎಲ್ಲ ಸಿಕ್ತು. ಸೊ ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿತ್ತು. ಮತ್ತೊಮ್ಮೆ ರಾಯರ ದರ್ಶನನ ಪಡ್ಕೊಂಡ್ಬಿಟ್ಟು ಹೊರಗಡೆಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಸೊ ಮಧ್ಯಾಹ್ನದ ಲಂಚ್ಗೆ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ನಾವು ಹೊರಗಡೆಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡ್ಬಿಟ್ಟು ಪಂಚಮುಖಿ ಆಂಜನೇಯ ಇಲ್ಲೆಲ್ಲ ಹೋಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲೇ ನಮ್ಮ ಲಾಡ್ಜಿಗೆ ಹತ್ತಿರವಾಗಿದ್ದಂತಹ ಒಂದು ಹೋಟೆಲ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ಮಂಡಕ್ಕಿ, ಚಿತ್ರಾನ್ನ, ಬಜ್ಜಿ ಈ ಥರದ ಬ್ರೇಕ್ಫಾಸ್ಟ್ನ ನಾವೆಲ್ಲ ತಿಂದ್ಬಿಟ್ಟು ನಂತರ ಒಂದು ಕಪ್ ಟೀ ಕುಡಿದು ನೆಕ್ಸ್ಟ್ ನಾವು ನಮ್ಮ ಪ್ರಯಾಣವನ್ನು ಪಂಚಮುಖಿ ಆಂಜನೇಯ ಗಾಣದಾಳದ ಕಡೆಗೆ ಬೆಳೆಸಿದ್ವಿ. ಬಟ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ಆಗೋಗ್ಬಿಟ್ಟಿತ್ತು. ಅದ್ರ ಬಗ್ಗೆ ನಾನು ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ.